ನೋಡೋಕೆ ಇಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋಕೆ ಇನ್ನೆಷ್ಟು ಮಜವಾಗಿದೆ ಅಂತ ಅನಿಸುತ್ತೆ ಅಲ್ವಾ. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿರುವಂತಹ ಸಂಕ್ರಾಂತಿ ಹಬ್ಬದ ಊಟ. ಇದು ಭೋಗಿ ಸ್ಪೆಷಲ್ ಅಂತ ಹೇಳ್ಬೋದು, ಭೋಗಿ ಊಟ ಅಂತಲೇ ಹೇಳ್ಬೋದು. ಹಾಗಿದ್ರೆ ಬನ್ನಿ, ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ರಾತ್ರಿಯೇ ನಾನಿಲ್ಲಿ ಕಾಳುಗಳನ್ನೆಲ್ಲ ನೆನೆ ಹಾಕ್ತಾ ಇದ್ದೀನಿ. ನೋಡಿ, ಫಸ್ಟು ಮಡಿಕೆ ಕಾಳು 1 ಸ್ಪೂನು, ಇಲ್ಲಿ 1 ಸ್ಪೂನ್ ಇಟ್ಕೊಂಡಿದ್ದೀನಿ, ಆ ಲೆಕ್ಕದಲ್ಲಿ ಹಾಕ್ತಾ ಇರೋದು. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಹೆಸರು ಕಾಳು ತೊಗೊಂಡಿದ್ದೀನಿ, ಅದಾದಮೇಲೆ ಅಲಸಂದಿ ಕಾಳು, ಹಾಗೆ ಇದಕ್ಕೆ ಸ್ವಲ್ಪ ಹುರುಳಿ ಕಾಳು, ಹಾಗೆ ಇಲ್ಲಿ ನೋಡಿ ಕಡಲೆ ಕಾಳನ್ನು ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟು ಶೇಂಗಾ ಕಾಳನ್ನು ತೊಗೊಂಡಿದ್ದೀನಿ, ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಮತ್ತು ಅವರೆಕಾಳು ಕೂಡ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು 2 ಗ್ಲಾಸ್ ನೀರಾಗುವಷ್ಟು ಹಾಕ್ಕೋಬೇಕಾಗುತ್ತೆ. ಇದನ್ನು ನೀವು ರಾತ್ರಿಯೇ ಮಾಡೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣವೇ ನಿಮಗೆ ಹಬ್ಬದ ದಿನ ತುಂಬ ಸುಲಭವಾಗುತ್ತೆ. ನೆಕ್ಸ್ಟು ಇನ್ನೊಂದು ಪಾತ್ರೆಯಲ್ಲಿ ಕಡಲೆಬೇಳೆ ತೊಗೊತಾ ಇದ್ದೀನಿ, ತೊಗರಿಬೇಳೆ ತೊಗೊತಾ ಇದ್ದೀನಿ, ಹಾಗೆ ಇಲ್ಲಿ ಕೆಂಪು ಬೇಳೆ, ಚೆನ್ನಾಗಿ ಬೇಳೆ ಮತ್ತು ಸ್ವಲ್ಪ ಇಲ್ಲಿ ಹೆಸರು ಬೇಳೆನ ತೊಗೊತಾ ಇದ್ದೀನಿ. ಈಗ ಇವೆಲ್ಲವೂ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಕೂಡ ನಾನು ರಾತ್ರಿಯೇ ನೆನೆ ಹಾಕಿ ಇಟ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ವಿಸಿಲ್ ಓಡಿಸ್ಬೇಕಾದ್ರೆ, ಕುಕ್ಕರ್ ಸೀಟ್ ಓಡಿಸ್ಬೇಕಾದ್ರೆ ಟೆನ್ಷನ್ ಇರೋದು. ಕಾಳುಗಳೆಲ್ಲ ಚೆನ್ನಾಗಿ ನೆಂದಿದ್ದಾವೆ. ಈಗ ಇದನ್ನು ನೀರನ್ನ ಬಸದು ತೆಗೆದಿಟ್ಕೊತಾ ಇದ್ದೀನಿ. ಇದನ್ನು ನೀವು ರಾತ್ರಿ ನೆನೆ ಇಟ್ಕೊಂಡ್ರೆ ಬೆಳಗ್ಗೆ ಮಾಡ್ಕೋಬೋದು. ನೋಡಿ ಎಷ್ಟು ವೆರೈಟಿ ಇದೆ. ಈ ಒಂದು ಬಜ್ಜಿ ಪಲ್ಯನ ಒಂದು ಸತಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ವರ್ಷಕ್ಕೆ 1 ಸತಿ ಹೆಲ್ತಿ ಬಜ್ಜಿ ಪಲ್ಯ ಮಾಡಲೇಬೇಕು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಹಾಗೆ ಮೆಣಸಿನ್ಕಾಯಿ ಪೇಸ್ಟ್ ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ಸೊಪ್ಪುಗಳನ್ನು ತೊಗೊಂಡಿದ್ದೀನಿ. ಸುಲ್ಗಾಯಿ ಸೊಪ್ಪು, ಈರುಳ್ಳಿ ಸೊಪ್ಪು, ಹಾಗೆ ಮೆಂತ್ಯ ಸೊಪ್ಪು ಮತ್ತು ಮೂಲಂಗಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಕಾಳುಗಳನ್ನು ತೊಗೊಂಡಿದ್ದೀನಿ. ಹಸಿ ಕಾಳುಗಳು ಬಂದುಬಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ಹಸಿ ಬಟಾಣಿ ಮತ್ತು ಸುಲ್ಗಾಯಿ ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ಅವರೆಕಾಳನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನೀವು ತೊಗರಿ ಕಾಳು ಕೂಡ ತೊಗೋಬೋದು, ನಾನು ತೊಗೊಂಡಿಲ್ಲ. ಸೌತೆಕಾಯಿ, ಚೌಳೆಕಾಯಿ, ಮೂಲಂಗಿ, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಈಗ ಆಲೂಗಡ್ಡೆ ಏನಿದೆ ನೀರಿನಲ್ಲಿ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಎಲ್ಲ ಕಾಳುಗಳು ಅವಾಗೆ ತೋರಿಸಿದ್ನಲ್ಲ, ಅವೆಲ್ಲ ಕಾಳುಗಳು ನೆನೆದಿದ್ದಾವೆ ನೋಡಿ, ಅವನು ಕೂಡ ತೊಗೊಂಡಿದ್ದೀನಿ. ಹಾಗೆ ಎಲ್ಲ ಬೇಳೆಗಳು ಕೂಡ ನೆನೆದಿದ್ದಾವೆ, ಅವನು ಕೂಡ ತೊಗೊಂಡಿದ್ದೀನಿ. ಈಗ ಇವೆಲ್ಲವೂ ಕೂಡ ಆಯಿತು. ಈಗ ನೆಕ್ಸ್ಟ್ ಈರುಳ್ಳಿ ಮತ್ತು ಟೊಮಟೊ ತೊಗೊಂಡಿದ್ದೀನಿ. ಇಷ್ಟೇ ನೋಡಿ ಸ್ನೇಹಿತರೆ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಒಂದು ಸತಿ ಇದನ್ನು ಮಾಡೋದು, ಒಂದು ಸತಿ ಟ್ರೈ ಮಾಡಿದರೆ ಸಾಕು. ಸಂಕ್ರಾಂತಿ ಹಬ್ಬದ ಭೋಗಿ ಸ್ಪೆಷಲ್ ಆಗಿರುವಂಥ ಈ ಒಂದು ರೆಸಿಪಿ ರೆಡಿ ಆಗುತ್ತೆ. ಈಗ ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರ್ನಲ್ಲಿ ಏನಿದೆ ನೋಡಿ, ಎಲ್ಲ ಥರದ ನಾನು ಇಷ್ಟೊತ್ತನೇ ಏನು ತೋರಿಸಿದ್ನಲ್ವ ಅವೆಲ್ಲವನ್ನು ಕೂಡ ಒಂದೇ ಟೈಮ್ ಹಾಕಿಬಿಟ್ಟು 1 ವಿಸಿಲ್ನ ಹೊಡ್ಸ್ಕೊತಾ ಇದ್ದೀನಿ. ಈಗ ನೋಡಿ ಕಾಳುಗಳೆಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸೊಪ್ಪುಗಳನ್ನು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಆಲೂಗಡ್ಡೆ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಒಂದು ಮಿಸ್ ಆಗಿದೆ, ಬದನೆಕಾಯಿ, ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇವಾಗ ನಾನು ಕಾಳುಗಳು, ಹಸಿ ಕಾಳುಗಳೇನಿದ್ವು ಅವೆಲ್ಲವೂ ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಹಾಕ್ಕೊಂಡ ತಕ್ಷಣವೇ ನೆಕ್ಸ್ಟು ಕ್ಯಾರೆಟು ಮತ್ತು ಬೀನ್ಸು ಮತ್ತು ನಾನಿಲ್ಲಿ ದಪ್ಪ ಮೆಣಸಿನಕಾಯಿ, ಹಾಗೆ ಸೌತೆಕಾಯಿ, ಚೌಳಂಬರಿ, ಮೂಲಂಗಿನ ತೊಗೊಂಡಿದ್ದೀನಿ. ಈಗ ಇವೆಲ್ಲವನ್ನು ನೀಟಾಗಿ ತೊಳೆದುಕೋಬೇಕಾಗುತ್ತೆ. ಒಂದು ಸತಿ ನೀಟಾಗಿ ಒಂದು ಚೆನ್ನಾಗಿರುವಂಥ ನೀರಿಂದ ತೊಳೆದ್ಬಿಟ್ಟು ಇಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಇದು ತುಂಬಬೇಕು ಸ್ನೇಹಿತರೆ, ಅಷ್ಟೇ, ಜಾಸ್ತಿ ಏನು ಬೇಕಾಗೋದಿಲ್ಲ. ಇದು ಎಷ್ಟಿದೆ ನೋಡಿ ಅದು ಮುಳುಗೋವರೆಗೂ ನಾವು ನೀರು ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟೊಮೊಟೊ ಕೂಡ ಇದರೊಳಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 2 ಟೊಮೊಟೊ ಆಗೋಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಈಗ ಇದನ್ನು ಅರಿಶಿನ ಹಾಕಿಬಿಟ್ಟು ಒಂದು ಸೌಟಿನ ಸಹಾಯದಿಂದ ಅಥವಾ ಚಮಚೆಯ ಸಹಾಯದಿಂದ ಏನಿದೆ ನೀಟಾಗಿ ಒಂದು ಸತಿ ಹಿಂದೆ ಮುಂದೆ ಮೇಲೆ ಕೆಳಗೆ ಮಾಡ್ಕೊಂಬಿಡಿ. ಈಗ ಇದನ್ನು ಕರೆಕ್ಟಾಗಿ ಒಂದೇ ವಿಸಿಲ್ ಓಡಿಸ್ಕೋಬೇಕು. ನೋಡಿ, ನಾನು ಇಲ್ಲಿ ಒಂದೇ ವಿಸಿಲ್ ಓಡಿಸಿದ್ದೀನಿ. ನಿಮಗೆ ತುಂಬ ಸ್ಮೂತ್ ಬೇಕು, ತುಂಬ ಮೆತ್ತಗೆ ಬೇಕು ಅನ್ನೋ ಹಾಗಿದ್ದರೆ ನೀವು ಇಲ್ಲಿ 2 ವಿಸಿಲ್ನ ಹಾಕ್ಕೋಬೇಕಾಗುತ್ತೆ. ನಾನು ಇಲ್ಲಿ ಒಂದೇ ವಿಸಿಲ್ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ತೆಳುವು ಮಾಡ್ಕೊತಾ ಇಲ್ಲ, ಹಾಗಂತೇಳಿ ಜಗ್ಗಿ ಬಿರುಸಾಗಿ ಕೂಡ ಮಾಡ್ಕೊತಾ ಇಲ್ಲ. ನೋಡಿ, ಈ ರೀತಿ ಬೇಯ್ದರೆ ಸಾಕಾಗುತ್ತೆ ನಮಗೆ. 1 ವಿಸಿಲ್ಗೆ ನೋಡಿ ಎಷ್ಟು ಮೆತ್ತಗೆ, ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಈಗ ಇದನ್ನು ನೀರೆಲ್ಲ ತೆಗೆದುಬಿಟ್ಟು ಒಂದು ಕಡೆ ಎಲ್ಲ ಇಟ್ಕೊಂಬಿಡಿ ನೀರು ನಿಮಗೆ. ಯಾಕಂದರೆ ಈಗ ಮತ್ತೆ ನೀವು ಪಲ್ಯ ಮಾಡ್ಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಏರುಪೇರು ಆಯಿತು ಅಂದರೂ ನೀರು ಹಾಕ್ಕೊಳಕ್ಕೆ ಬೇಕಾಗುತ್ತೆ. ಹಾಗಾಗಿ ನೀರೇನಿದೆ ಸೈಡಿಗೆ ತೆಗೆದಿಟ್ಕೊಳ್ಳಿ. ಮಸಿ ಕೋಲಿನ ಸಹಾಯದಿಂದ ಈ ರೀತಿ ಒಂದು ಸತಿ ಮಸದು ಇಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನೋಡಿ, ಇವಾಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ನಾನಿಲ್ಲಿ ಕರೆಕ್ಟಾಗಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ, ಯಾಕಂತಂದರೆ ಇದೇನಿದೆ ಭೋಗಿ ಪಲ್ಯ ಅಲ್ವಾ, ಸ್ಪೆಷಲ್ ಆಗಿರುವಂಥ ಬಜ್ಜಿ ಪಲ್ಯ. ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತಂದರೆ ಕೆಡೋದಿಲ್ಲ. ಹಾಗಾಗಿ ಇಲ್ಲೇನಿದೆ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಏನಿದೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಜೀರಿಗೆ, ಸಾಸಿವೆ, ಹಾಗೆ ಇಲ್ಲಿ ಕರಿ ಎಳ್ಳು ಮತ್ತು ಬಿಳಿ ಎಳ್ಳಿನಿಂದ ತಡ್ಕ ಹೊಡ್ಕೋಬೇಕು, ಅಂತಂದರೆ ಒಗ್ಗರಣೆ ಹೊಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ನಾನು ಜಸ್ಟ್ ಕ್ರಷ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಫುಲ್ಲು ಮೆತ್ತಗೆ ಮಾಡ್ಕೊಂಡಿಲ್ಲ. ಆಮೇಲೆ ನೋಡಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 ಈರುಳ್ಳಿ ಅಥವಾ 2 ಈರುಳ್ಳಿ ತೊಗೋಬೋದು. ಸಣ್ಣವಿದ್ದರೆ 2 ತೊಗೊಳ್ಳಿ, ದಪ್ಪದಿದ್ದರೆ 1 ಸಾಕಾಗುತ್ತೆ. ನೆಕ್ಸ್ಟು ಮೆಣಸಿನ್ಕಾಯಿ ಪೇಸ್ಟು. ಮೆಣಸಿನ್ಕಾಯಿ ಏನಿದೆ ಖಾರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ಖಾರ ಜಾಸ್ತಿ ಇದ್ರೇ ಈ ಬಜ್ಜಿ ಪಲ್ಯ ಸಖತ್ತಾಗಿ ಟೇಸ್ಟಾಗಿ ಬರೋದು. ಉತ್ತರ ಕರ್ನಾಟಕದ ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿರುವಂತಹ ಬಜ್ಜಿ ಪಲ್ಯ ಏನಿದೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬ ಹೆಲ್ತಿ ಪಲ್ಯ ಅಂತ ಕೂಡ ಕರೀತಾರೆ ಇದಕ್ಕೆ.
ಈ ಒಂದೇ ಒಂದು ಪಲ್ಯ ಏನಿದೆ ನೋಡಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲಾಗಿ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಈಗ ಎಣ್ಣೆಯಲ್ಲಿ ನಾನೀಗ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಅರಿಶಿನ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಸ್ಪೂನು, ಒಂದು ಅರ್ಧ ಹಾಕಿದರೆ ಸಾಕಾಗುತ್ತೆ. ನೆಕ್ಸ್ಟ್ ನೋಡಿ, ಇವಾಗ ರೆಡಿಯಾಗಿರುವಂತಹ ಈ ಎಲ್ಲ ತರಕಾರಿಗಳು, ಸೊಪ್ಪುಗಳು, ಕಾಳುಗಳು ಎಲ್ಲವನ್ನು ಕೂಡ ಕುದಿಸಿ ಇಟ್ಕೊಂಡಿರುವಂಥ ಬಜ್ಜಿ ಪಲ್ಯ ಏನಿದೆ ರೆಡಿಯಾಗಿದೆ. ಈಗ ಇದನ್ನು ಹಾಕ್ಕೊಂಡು ಬಿಡೋದು. ಇಷ್ಟೇ ನೋಡಿರಿ ಸ್ನೇಹಿತರೆ, ಸಖತ್ತಾಗಿ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ನೀವು ಹಬ್ಬದ ದಿನ ಎಲ್ಲಾದರೂ ಹೋಗ್ತಾ ಇದ್ದೀರಾ ಅಂತಂದರೆ ಇದನ್ನು ತಗೊಂಡು ಹೋಗ್ಬಿಟ್ರೆ ಸಾಕು, ಬೇರೆ ಏನು ಬೇಕಾಗೋದಿಲ್ಲ. ಕಟ್ಟಿ ಜೋಳದ ರೊಟ್ಟಿ ಜೊತೆಗೆ, ಅಥವಾ ಈಗಂತೂ ಹಬ್ಬದ ಟೈಮ್ನಲ್ಲಿ ಮಾಡುವಂಥ ಸಜ್ಜಿ ರೊಟ್ಟಿ ಜೊತೆಗೆ ಈ ಒಂದು ಬಜ್ಜಿ ಪಲ್ಯ ತಿಂತಾಯಿದ್ರೆ ಸ್ವರ್ಗನೇ ನೋಡಿ, ಏನೂ ಬೇಡ ಅನಿಸುತ್ತೆ. ರೆಡಿಯಾಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಮೇಲ್ಗಡೆಯಿಂದ ಉದುರಿಸ್ಕೊಂಡ್ಬಿಟ್ರೆ ಸಾಕು. ನೋಡಿ, ನಮ್ಮ ಬಜ್ಜಿ ಪಲ್ಯ ಏನಿದೆ ರೆಡಿಯಾಗಿದೆ. ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ, ಸಂಕ್ರಾಂತಿ ಹಬ್ಬಕ್ಕಾಗಿಯೇ ಮಾಡುವಂಥ ಈ ಒಂದು ಬಜ್ಜಿ ರೆಸಿಪಿ. ಈಗ ಇರುವಂಥ ಚಳಿಗಾಲಕ್ಕೆ ಈ ಒಂದು ರೆಸಿಪಿ ಬೆಸ್ಟ್ ಅಂತ ಹೇಳ್ಬೋದು. ಬಿಸಿಯಾಗಿ ಮಾಡಿಕೊಂಡು ಹೆಲ್ತಿಯಾಗಿ ತಿನ್ನೋದಕ್ಕೋಸ್ಕರ ಈ ಬಜ್ಜಿ ಪಲ್ಯನ ಮಾಡ್ತಾರೆ. ಹಾಗೆ ನೋಡಿ, ಇವಾಗ ರೆಡಿಯಾಗಿರುವಂಥ ಬಜ್ಜಿ ಪಲ್ಯ ಏನಿದೆ ಸರ್ವ್ ಮಾಡ್ಕೊಳ್ಳೋಣಂತೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ. ಇದನ್ನು ನೋಡ್ತಾ ಇದ್ರೇ ಇಷ್ಟು ಚೆಂದ ಅನ್ನಿಸ್ತಾ ಇದೆ ಅಂದರೆ ತಿಂತಾ ಇದ್ದರೆ ಬಾಯಲ್ಲಂತೂ ನೀರು ಬರಬೇಕು, ಅಷ್ಟು ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ. ಒಂದು ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಉತ್ತರ ಕರ್ನಾಟಕದಿಂದ ಈ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಸಜ್ಜೆ ರೊಟ್ಟಿ ಜೊತೆಗೆ ಬಿಸಿ ಕಟ್ಟಿ ಖಡಕ್ಕಾಗಿರುವಂಥ ಸಜ್ಜೆ ರೊಟ್ಟಿಗೆ ಈ ರೀತಿ ನಾನು ಬಜ್ಜಿ ಪಲ್ಯನ ಹಾಕ್ಕೊಂಡು ಒಂದು ಕ್ಯಾರೆಟು, ಒಂದು ಮೂಲಂಗಿ ಮತ್ತು ಈ ಒಂದು ಈರುಳ್ಳಿ ತಪ್ಪಳಗಳನ್ನ ಇಟ್ಕೊತಾ ಇದ್ದೀನಿ. ಹಾಗೆ ಸುಲ್ಗಾಯಿನ ಮರೆತ್ರಲ್ಲ, ಸುಲ್ಗಾಯಿ ಇರಲಾರ್ದೆ ಈ ಊಟನೇ ಕಂಪ್ಲೀಟ್ ಆಗೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಬಜ್ಜಿ ಪಲ್ಯ ಮಾಡೋದು ತುಂಬ ಸುಲಭ ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.